ಕರ್ನಾಟಕ ರಾಜಕೀಯದಲ್ಲಿ ಸದಾ ತಮ್ಮ ಖಡಕ್ ಮಾತುಗಳಿಂದಲೇ ಸುದ್ದಿಯಾಗುವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಮತ್ತೊಂದು ಸ್ಫೋಟಕ ವಿಚಾರವನ್ನ ತಿಳಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯೂ ಇಲ್ಲ, ಕಾಂಗ್ರೆಸ್ ಕೂಡ ಇಲ್ಲ, ಬರುವುದು ಕೇವಲ ಜೆಸಿಬಿ ಸರ್ಕಾರ ಎಂದು ಹೇಳುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ. ಇದಷ್ಟೇ ಅಲ್ಲ, ಮುಂದಿನ ಬಾರಿ ನಾನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಅಷ್ಟಕ್ಕೂ ಈ ಜೆಸಿಬಿ ಸರ್ಕಾರ ಅಂದ್ರೆ ಏನು? ಇದು ಜೆಡಿಎಸ್, ಕಾಂಗ್ರೆಸ್ ಮತ್ತು ಬಿಜೆಪಿಯ ಮೈತ್ರಿ ಸರ್ಕಾರವೋ ಅಥವಾ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರಂತೆ ಬುಲ್ಡೋಜರ್ ಆಡಳಿತ ತರುತ್ತೇನೆ ಎಂಬ ಮುನ್ಸೂಚನೆಯೋ? ಯತ್ನಾಳ್ ಅವರ ಈ ವಿಲಕ್ಷಣ ಹೇಳಿಕೆಯ ಹಿಂದಿನ ಮರ್ಮವಾದ್ರೂ ಏನು? ಇದರ ಬಗ್ಗೆ ರಾಜಕೀಯ ಪಂಡಿತರು ಹೇಳ್ತಾ ಇರೋದಾದ್ರೂ ಏನು? ನಿಜವಾಗ್ಲೂ ಯತ್ನಾಳ್ ಅವರು ಕರ್ನಾಟಕದ ರಾಜಕೀಯ ಭೂಪಟವನ್ನ ಬದಲಿಸ್ತಾರಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೆಸಿಬಿ ಸರ್ಕಾರ ಎಂಬ ಘೋಷಣೆಯು ಒಂದು ವಿಶಿಷ್ಟ ಮತ್ತು ಆಳವಾದ ವಿಶ್ಲೇಷಣೆಗೆ ಅರ್ಹವಾದ ವಿದ್ಯಮಾನವಾಗಿದೆ. ವಿಜಯಪುರ ನಗರ ಕ್ಷೇತ್ರದ ಶಾಸಕ ಮತ್ತು ಮಾಜಿ ಕೇಂದ್ರ ಸಚಿವರಾದ ಯತ್ನಾಳ್ ಅವರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ, ಬದಲಾಗಿ ಜೆಸಿಬಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಮತ್ತು ತಾವು ಮುಖ್ಯಮಂತ್ರಿ ಆಗಲಿದ್ದೇನೆ ಎಂದು ನೀಡಿರುವ ಹೇಳಿಕೆಯು ಕೇವಲ ಒಂದು ರಾಜಕೀಯ ಘೋಷಣೆಯಾಗಿ ಉಳಿದಿಲ್ಲ. ಇದು ರಾಜ್ಯದ ಸಾಂಪ್ರದಾಯಿಕ ರಾಜಕಾರಣದ ಮಿತಿಗಳನ್ನ ಮೀರುವ ಪ್ರಯತ್ನವಾಗಿಯೂ, ಸ್ವಪಕ್ಷದ ನಾಯಕತ್ವದ ವಿರುದ್ಧದ ಬಂಡಾಯದ ಸಂಕೇತವಾಗಿಯೂ ಮತ್ತು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಸ್ಮಿತೆಯ ತೀವ್ರ ಅಭಿವ್ಯಕ್ತಿಯಾಗಿಯೂ ಗೋಚರಿಸ್ತಾ ಇದೆ. ಸ್ನೇಹಿತರೆ, ಯತ್ನಾಳ್ ಅವರು ಬಳಸಿದ ಜೆಸಿಬಿ ಎಂಬ ಪದವು ದ್ವಂದ್ವ ಅರ್ಥವನ್ನ ಹೊಂದಿದೆ. ಮೊದಲನೇದಾಗಿ ಇದು ಒಂದು ರಾಜಕೀಯ ಮೈತ್ರಿಕೂಟ ಅಥವಾ ಪಕ್ಷದ ಸಂಕ್ಷಿಪ್ತ ರೂಪವಾಗಿ ಇಷ್ಟು ದಿನ ಬಳಸಲ್ಪಟ್ಟಿತ್ತು. ಜೆಸಿಬಿ ಅಂದ್ರೆ ಜೆ ಅಂದ್ರೆ ಜೆಡಿಎಸ್, ಸಿ ಅಂದ್ರೆ ಕಾಂಗ್ರೆಸ್ ಮತ್ತು ಬಿ ಅಂದ್ರೆ ಬಿಜೆಪಿ. ಈ ಮೂರು ಪ್ರಮುಖ ಪಕ್ಷಗಳಲ್ಲಿರುವ ಪ್ರಾಮಾಣಿಕ, ಜನಪರ ಮತ್ತು ಪ್ರಸ್ತುತ ವ್ಯವಸ್ಥೆಯಿಂದ ಅಸಮಾಧಾನಗೊಂಡಿರುವ ನಾಯಕರುಗಳನ್ನ ಒಗ್ಗೂಡಿಸಿ ಒಂದು ಹೊಸ ರಾಜಕೀಯ ಶಕ್ತಿಯನ್ನ ರೂಪಿಸುವುದು ಇವರ ಉದ್ದೇಶವಾಗಿದೆ. ಇವರ ಲೆಕ್ಕಾಚಾರದ ಪ್ರಕಾರ ಈ ಹೊಸ ಸಂಘಟನೆಯು 30% ಜೆಡಿಎಸ್, 30% ಕಾಂಗ್ರೆಸ್ ಮತ್ತು 30% ಬಿಜೆಪಿ ನಾಯಕರುಗಳನ್ನ ಒಳಗೊಂಡಿರುತ್ತದೆ. ಉಳಿದ 10% ಹೊಸ ಮುಖಗಳು ಮತ್ತು ಯುವ ಜನರಿಗೆ ಮೀಸಲಿರಿಸಲಾಗಿದೆ. ಇನ್ನು ಎರಡನೆಯದಾಗಿ ಜೆಸಿಬಿ ಎಂಬುದು ಉತ್ತರ ಭಾರತದ ರಾಜಕಾರಣದಲ್ಲಿ, ವಿಶೇಷವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ಜನಪ್ರಿಯವಾಗಿರುವ ಬುಲ್ಡೋಜರ್ ಸಂಸ್ಕೃತಿ ಅಥವಾ ಬುಲ್ಡೋಜರ್ ನ್ಯಾಯದ ಸಂಕೇತವಾಗಿದೆ. ಇನ್ನು ಯತ್ನಾಳ್ ಅವರು ತಾವು ಮುಖ್ಯಮಂತ್ರಿಯಾದ ಮೇಲೆ ಪ್ರತಿ ತಾಲೂಕಿನಲ್ಲಿ ಜೆಸಿಬಿಗಳನ್ನ ಇರಿಸುವುದಾಗಿ ಮತ್ತು ಅಕ್ರಮ ಕಟ್ಟಡಗಳನ್ನು, ವಿಶೇಷವಾಗಿ ಅಕ್ರಮವಾಗಿ ನಿರ್ಮಿಸಲಾದ ಮಸೀದಿಗಳನ್ನು ನೆಲಸಮ ಮಾಡುವುದಾಗಿ ಹೇಳುವ ಮೂಲಕ ತೀವ್ರಗಾಮಿ ಹಿಂದುತ್ವದ ಆಡಳಿತ ಮಾದರಿಯನ್ನು ಕರ್ನಾಟಕಕ್ಕೆ ತರುವ ಮುನ್ಸೂಚನೆಯನ್ನ ನೀಡಿದ್ದಾರೆ. ಇವರು ವಿಧಾನಸೌಧದ ಮುಂದೆ 11 ಜೆಸಿಬಿಗಳನ್ನು ನಿಲ್ಲಿಸಿ ಆ ಮೂಲಕ ಅಧಿಕಾರವನ್ನ ಅಂದ್ರೆ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಂಕಲ್ಪವನ್ನ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಶಾಸಕರಾಗಿದ್ದರೂ ದೀರ್ಘಕಾಲದವರೆಗೆ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಯುದ್ಧವನ್ನ ಸಾರ್ತಾ ಇದ್ದಾರೆ. ಯತ್ನಾಳ್ ಅವರ ಆಕ್ಷೇಪಣೆಯು ಪ್ರಮುಖವಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮೇಲಿದೆ. ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಒಳಸಂಚು ನಡೆಸಿ ಪರಸ್ಪರ ಹಿತಾಸಕ್ತಿಗಳನ್ನ ಕಾಪಾಡ್ತಾ ಇದ್ದಾರೆ ಮತ್ತು ಮೂಲ ಹಿಂದುತ್ವ ಕಾರ್ಯಕರ್ತರನ್ನ ಮೂಲೆಗುಂಪು ಮಾಡ್ತಾ ಇದ್ದಾರೆ ಎಂಬುದು ಇವರ ಗಂಭೀರ ಆರೋಪವಾಗಿದೆ. ಈ ಆಂತರಿಕ ಕಲಹದ ಪರಿಣಾಮವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳು ಮತ್ತು ಶಿಸ್ತು ಉಲ್ಲಂಘನೆಯ ಆರೋಪದ ಮೇಲೆ ಯತ್ನಾಳ್ ಅವರನ್ನು 6 ವರ್ಷಗಳ ಅವಧಿಗೆ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಆದರೆ ಈ ಉಚ್ಚಾಟನೆಯು ತಮ್ಮನ್ನ ಕುಗ್ಗಿಸಿಲ್ಲ, ಬದಲಾಗಿ ತಮಗೆ ಸತ್ಯವನ್ನ ಹೇಳಲು ಹೆಚ್ಚಿನ ಸ್ವತಂತ್ರವನ್ನ ನೀಡಿದೆ ಎಂದು ಇವರು ಪ್ರತಿಪಾದಿಸುತ್ತಾರೆ. ಇವರು ತಮ್ಮನ್ನು ಭ್ರಷ್ಟಾಚಾರ ಮತ್ತು ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧದ ಹೋರಾಟ ಮಾಡುವ ಏಕಾಂಗಿ ಸೇನಾನಿ ಎಂದು ಬಿಂಬಿಸಿಕೊಳ್ತಾ ಇದ್ದಾರೆ. ವಿಜಯೇಂದ್ರ ಅವರ ನಾಯಕತ್ವವನ್ನ ತಾವು ಒಪ್ಪುವುದಿಲ್ಲ ಮತ್ತು
ಪಕ್ಷವನ್ನ ಶುದ್ಧೀಕರಿಸುವ ಅಗತ್ಯವಿದೆ ಎಂದು ಇವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಯತ್ನಾಳ್ ಅವರು ಕೇವಲ ಬಿಜೆಪಿಯ ಆಂತರಿಕ ವ್ಯವಹಾರಗಳ ಬಗ್ಗೆ ಮಾತ್ರವಲ್ಲದೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಭವಿಷ್ಯದ ಬಗ್ಗೆಯೂ ಭವಿಷ್ಯವನ್ನ ನುಡಿದಿದ್ರು. ಇವರು ನವೆಂಬರ್ ಕ್ರಾಂತಿ ಎಂಬ ಪದವನ್ನ ಬಳಸುತ್ತಾ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತ ಎಂದು ವಾದಿಸಿದ್ರು. ಸಿದ್ದರಾಮಯ್ಯ ಅವರ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಿಲ್ಲ, ಬದಲಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಯಾಗಿ ಬರಲಿದ್ದಾರೆ ಎಂಬುದು ಇವರ ಭವಿಷ್ಯವಾಣಿಯಾಗಿದೆ. ಈ ಭವಿಷ್ಯವಾಣಿಯು ಕಾಂಗ್ರೆಸ್ ಪಕ್ಷದೊಳಗಿನ ಮೂಲಭೂತ ಭಿನ್ನಾಭಿಪ್ರಾಯಗಳನ್ನು ಎತ್ತಿ ತೋರಿಸುವ ತಂತ್ರವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ರಾಜಕೀಯ ವಲಯದಲ್ಲಿ ನಡೀತಾ ಇರುವ ಚರ್ಚೆಗಳನ್ನು ಯತ್ನಾಳ್ ಅವರು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವು ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ನಿರ್ಲಕ್ಷಿಸ್ತಾ ಇದೆ ಎಂದು ಇವರು ಆರೋಪಿಸುತ್ತಾರೆ. ಯತ್ನಾಳ್ ಅವರ ಈ ಹೇಳಿಕೆಗಳು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಮೂಡಿಸುವ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಪ್ರಭಾವವನ್ನ ಸ್ಥಾಪಿಸುವ ಪ್ರಯತ್ನವಾಗಿದೆ. ಇನ್ನು ಸ್ನೇಹಿತರೆ, ಯತ್ನಾಳ್ ಅವರ ರಾಜಕಾರಣದ ಕೇಂದ್ರ ಬಿಂದು ಯಾವಾಗಲೂ ಉತ್ತರ ಕರ್ನಾಟಕವಾಗಿದೆ. ತಾವು ಮುಖ್ಯಮಂತ್ರಿಯಾದರೆ ಉತ್ತರ ಕರ್ನಾಟಕದ ಬಾಕಿ ಇರುವ ನೀರಾವರಿ ಯೋಜನೆಗಳನ್ನು ಪ್ರಸ್ತುತ ಅಂದಾಜಿಗಿಂತ ಕಡಿಮೆ ವೆಚ್ಚದಲ್ಲಿ ಪೂರ್ಣಗೊಳಿಸುವುದಾಗಿ ಇವರು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಇವರು ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ನಡೀತಾ ಇರುವ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈ ಮೂಲಕ ಇವರು ಉತ್ತರ ಕರ್ನಾಟಕದ ಪ್ರಬಲ ಮತ ಬ್ಯಾಂಕ್ ಅನ್ನು ತಮ್ಮತ್ತ ಸೆಳೆಯಲು ಪ್ರಯತ್ನಿಸ್ತಾ ಇದ್ದಾರೆ. ಲಿಂಗಾಯತ ಅಸ್ಮಿತೆಯ ವಿಷಯದಲ್ಲಿ ಯತ್ನಾಳ್ ಅವರು ಒಂದು ಸಂಕೀರ್ಣ ನಿಲುವನ್ನ ಹೊಂದಿದ್ದಾರೆ. 12ನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನವರು ಹೊಸ ಧರ್ಮವನ್ನ ಸ್ಥಾಪಿಸಲಿಲ್ಲ, ಬದಲಾಗಿ ಹಿಂದೂ ಧರ್ಮದೊಳಗೆ ಇರುವ ತೊಂದರೆಗಳನ್ನ, ಅನಿಶ್ಚಿತತೆಗಳನ್ನ ತಿದ್ದಲು ಪ್ರಯತ್ನಿಸಿದ ಸುಧಾರಕರು ಎಂದು ಇವರು ವಾದಿಸ್ತಾರೆ. ಲಿಂಗಾಯತರನ್ನು ಹಿಂದೂ ಧರ್ಮದಿಂದ ಬೇರ್ಪಡಿಸುವ ಪ್ರಯತ್ನವು ಸಮುದಾಯದ ಮೀಸಲಾತಿ ಸೌಲಭ್ಯಗಳಿಗೆ ಧಕ್ಕೆ ತರುತ್ತದೆ ಎಂಬುದು ಇವರ ಎಚ್ಚರಿಕೆಯಾಗಿದೆ. ಈ ನಿಲುವು ಲಿಂಗಾಯತ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿದ್ದರೂ ಇವರು ಹಿಂದೂ ಅಸ್ಮಿತೆಯ ಅಡಿಯಲ್ಲಿ ಎಲ್ಲ ಉಪಜಾತಿಗಳನ್ನು ಒಗ್ಗೂಡಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಯತ್ನಾಳ್ ಅವರ ಈ ಬಿಜೆಪಿ ಸರ್ಕಾರದ ಘೋಷಣೆಯನ್ನು ರಾಜಕೀಯ ವಿಶ್ಲೇಷಕರು, ರಾಜಕೀಯ ಪಂಡಿತರು ವಿವಿಧ ದೃಷ್ಟಿಕೋನಗಳಿಂದ ನೋಡ್ತಾ ಇದ್ದಾರೆ. ಬಹುತೇಕ ಪಂಡಿತರು ಇದು ಕರ್ನಾಟಕದಂತಹ ರಾಜ್ಯದಲ್ಲಿ ಕಾರ್ಯ ಸಾಧ್ಯವಾಗುವ ಸಾಧ್ಯತೆ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ ಎಂದು ಭಾವಿಸ್ತಾ ಇದ್ದಾರೆ. ಕರ್ನಾಟಕವು ಸಾಂಪ್ರದಾಯಿಕವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿಗೆ ಸಾಕ್ಷಿಯಾಗಿದೆ. ಜೆಡಿಎಸ್ ಒಂದು ಸಾಂಪ್ರದಾಯಿಕ ಶಕ್ತಿಯಾಗಿ ಅಸ್ತಿತ್ವದಲ್ಲಿದ್ರೂ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಮೀರಿ ಹೊಸ ಪಕ್ಷವೊಂದು 143 ಸ್ಥಾನಗಳನ್ನ ಗೆಲ್ಲುವುದು ಅಸಾಧ್ಯವಾದ ಮಾತು ಎಂಬುದು ಸಾಮಾನ್ಯ ಅಭಿಪ್ರಾಯವಾಗಿದೆ. ಆದರೂ ಯತ್ನಾಳ್ ಅವರ ಹೋರಾಟವು ಬಿಜೆಪಿಗೆ ಒಂದು ಗಂಭೀರ ಎಚ್ಚರಿಕೆಯಾಗಿದೆ. ಲಿಂಗಾಯತ ಮತ ಬ್ಯಾಂಕ್ನಲ್ಲಿ ಇವರು ಉಂಟು ಮಾಡಬಹುದಾದ ಬಿರುಕು ಬಿಜೆಪಿಯ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಇವರ ಪ್ರಭಾವವು ನಿರ್ಣಾಯಕವಾಗಬಹುದು. ಸದ್ಯಕ್ಕಂತೂ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಪೈಪೋಟಿ ನಡೀತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್, ಯತ್ನಾಳ್ ಮತ್ತು ವಿಜಯೇಂದ್ರ ಅವರ ನಡುವೆ ಮುಖ್ಯಮಂತ್ರಿ ಕುರ್ಚಿಗಾಗಿ, ಅಧಿಕಾರಕ್ಕಾಗಿ ಪೈಪೋಟಿ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್